ಕಟಕ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ ಗ್ರಹ ಸ್ಥಿತಿ. ಸೂರ್ಯ 5ನೇ ಹಾಗೂ 6ನೇ ಭವನದಲ್ಲಿ ಸಂಚಾರ. ಮೊದಲ ಭಾಗದಲ್ಲಿ 5ನೇ ಭವನ ಬುದ್ಧಿವಂತಿಕೆ, ಗೌರವ ಮತ್ತು ಹೆಸರು ತರುತ್ತದೆ. ಮಧ್ಯ ನಂತರ 6ನೇ ಭವನ ಕೆಲಸದ ಒತ್ತಡ, ಜಾಗರೂಕತೆ, ಶತ್ರುಗಳ ಶಾಂತಿಗಾಗಿ ಇರುವುದು. ಪರಿಣಾಮ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುವುದು, ಆದರೆ ಶ್ರಮಿಸಿದರೆ ಫಲ ಸ್ಪಷ್ಟ. ಚಂದ್ರ ರಾಶಿಯ ಸ್ವಾಮಿ. ಚಂದ್ರನು ನಿಮ್ಮ ರಾಶಿಯ ಸ್ವಾಮಿ, ಆದ್ದರಿಂದ ತಿಂಗಳಾದ್ಯಂತ ಮನೋಭಾವ ಬದಲಾವಣೆ ಜಾಸ್ತಿ. ಶುಭ ದಿನಗಳಲ್ಲಿ ಚೈತನ್ಯ, ಅಶುಭ ದಿನಗಳಲ್ಲಿ ಅಲ್ಪ ಉದ್ವೇಗ. ಪರಿಣಾಮ ಮನಸ್ಸು ಶಾಂತವಾಗಿರಿಸಿದಷ್ಟು ಕೆಲಸಗಳು ಸರಳವಾಗಿ ಹೋಗುತ್ತವೆ. ಮಂಗಳ ಗ್ರಹ 10ನೇ ಭವನದಲ್ಲಿ ಉದ್ಯೋಗ ಕ್ಷೇತ್ರ, ಕಾರ್ಯಕ್ಷೇತ್ರದಲ್ಲಿ ಇರುತ್ತದೆ ಜಾಸ್ತಿ. ಮಂಗಳ ಇಲ್ಲಿ ಬಲವಾಗಿ ಪರಿಣಾಮ ಕೊಡುತ್ತಾನೆ. ಪರಿಣಾಮ ಕೆಲಸದಲ್ಲಿ ವೇಗ, ಧೈರ್ಯ, ಹೊಸ ಜವಾಬ್ದಾರಿಗಳು. ಕೆಲವೊಮ್ಮೆ ತಕ್ಷಣ ಕೋಪ ಬರಬಹುದು, ನಿಯಂತ್ರಿಸಬೇಕು. ಬುಧ 5ನೇ ಮತ್ತು 6ನೇ ಭವನದಲ್ಲಿ ಇದ್ದರೆ ಮಧ್ಯದಲ್ಲಿ ಬುಧ ಅಸ್ಥಿರ, ಅಲ್ಪ ಗೊಂದಲ, ತಪ್ಪು ಅರ್ಥಗಳು ಸಾಧ್ಯತೆ ಹೆಚ್ಚಾಗುತ್ತವೆ. ಕೊನೆಯಲ್ಲಿ ಶುಭ ಸ್ಥಿತಿ, ಹಣದ ಅರಿವು ಮತ್ತು ಕೆಲಸದಲ್ಲಿ ಯೋಜನೆ ಸಾಕ್ಷಾತ್ಕಾರವಾಗಿರುತ್ತದೆ. ಗುರುಗ್ರಹ 11ನೇ ಭವನದಲ್ಲಿ ಕಟಕ ರಾಶಿಗೆ ಅತ್ಯಂತ ಲಾಭದಾಯಕ ಸ್ಥಿತಿ. ಪರಿಣಾಮ ಲಾಭ, ಹಣದ ಲಾಭ, ಸಂತೋಷದ ಸುದ್ದಿ, ಬಾಕಿ ಕೆಲಸಗಳು ಯಶಸ್ವಿ, ಸ್ನೇಹಿತರ ಸಹಕಾರ, ಗೃಹ ವಾಹನ ಯೋಜನೆಗೆ ಒಳ್ಳೆಯ ಸಮಯ. ಶುಕ್ರ ಗ್ರಹ 5ನೇ ಭವನದಲ್ಲಿ ಪ್ರೇಮ, ಕುಟುಂಬ, ಆಕರ್ಷಣೆ, ಸೌಂದರ್ಯ. ಪರಿಣಾಮ ಪ್ರೀತಿಯ ವಿಷಯದಲ್ಲಿ ಶುಭ, ದಾಂಪತ್ಯ ಜೀವನ, ಸೌಹಾರ್ದತೆ, ಮಕ್ಕಳ ಸಂಬಂಧವಾದ ಶುಭ ಸುದ್ದಿ ಬರುತ್ತದೆ. ಶನಿ 8ನೇ ಭವನದಲ್ಲಿ ಕಾಂತಿ ರಾಶಿ. ಪರಿಣಾಮ ಕಟಕರಿಗೆ ನಿಧಾನವಾಗಿ ಫಲ ಕೊಡುತ್ತದೆ. ಪರಿಣಾಮ ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವ ಚಿಂತನೆ, ಜೀವನದ ಬಗ್ಗೆ ಹೊಸ ಅರಿವು. ಕೆಲವೊಮ್ಮೆ ಅನಾವಶ್ಯಕ ಚಿಂತೆ ಹೆಚ್ಚಾಗಬಹುದು. ರಾಹು 9ನೇ ಭವನದಲ್ಲಿ, ಕೇತು 3ನೇ ಭವನದಲ್ಲಿ. ರಾಹು ಯಾತ್ರೆ, ಹೊಸ ಕಲಿಕೆ. ಕೇತು ಧೈರ್ಯ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪರಿಣಾಮ ಯಾತ್ರೆಗಳಲ್ಲಿಗೆ ಚಿನ್ನದ ಸಮಯ, ಧಾರ್ಮಿಕ ಮನೋಭಾವ, ಹೊಸ ಕಲಿಕೆ, ಯಶಸ್ಸು. ಈ ತಿಂಗಳು ಕಟಕ ರಾಶಿಯವರಿಗೆ ವೈಚಾರಿಕ ಬದಲಾವಣೆ, ಕೆಲಸದಲ್ಲಿ ಪ್ರಗತಿ ಮತ್ತು ಸಂಬಂಧಗಳಲ್ಲಿ ಶಾಂತಿ ತರುವ ತಿಂಗಳಾಗಿದೆ. ಉದ್ಯೋಗದಲ್ಲಿ ಈ ತಿಂಗಳು ಹೊಸ ಅವಕಾಶಗಳು ಬರಬಹುದು. ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಕೆಲಸ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಸಮಯ. ವ್ಯವಹಾರದಲ್ಲಿ ಹೂಡಿಕೆ ಮಾಡುವ ಮುನ್ನ ಜಾಗರೂಕತೆ ಅಗತ್ಯ. ಹಳೆಯ ಗ್ರಾಹಕರಿಂದ ಲಾಭ. ಹಣದ ಭಾಗ್ಯದಲ್ಲಿ ನಿಧಾನವಾಗಿ ಹಣದ ಸ್ಥಿತಿ ಸುಧಾರಿಸುತ್ತದೆ. ಮಧ್ಯ ತಿಂಗಳಿನಲ್ಲಿ ಅನಿರೀಕ್ಷಿತ ವೆಚ್ಚ, ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ. ಚಿನ್ನ, ಭೂಮಿ ಹೂಡಿಕೆಗೆ ಮಧ್ಯ ತಿಂಗಳು ನಂತರ ಉತ್ತಮ. ಪ್ರೀತಿ, ದಾಂಪತ್ಯ ಜೀವನದಲ್ಲಿ ವಿವಾಹಿತರಿಗೆ ಮನಃಶಾಂತಿ ಹೆಚ್ಚುವ ಸಾಧ್ಯತೆ ಇದೆ. ಹಳೆಯ ಗಲಾಟೆಗಳು ಕಡಿಮೆಯಾಗುತ್ತವೆ. ಪ್ರೀತಿಯ ಹೊಸ ಆರಂಭ ಅಥವಾ ಮರುಸಂಧಾನ. ಕುಟುಂಬದಲ್ಲಿ ಸಂತೋಷದ ಸುದ್ದಿ. ಆರೋಗ್ಯದಲ್ಲಿ ಸಣ್ಣ ಜಲಜ್ವರ, ಒತ್ತಡಗಳ ಸಮಸ್ಯೆಗಳು ಬರಬಹುದು. ತಿಂಗಳ ಕೊನೆಯಲ್ಲಿ ಶಕ್ತಿಯು ಚೈತನ್ಯವು ಹೆಚ್ಚುತ್ತದೆ. ಮನಃಶಾಂತಿ ಕಾಪಾಡಿಕೊಳ್ಳಿ. ಶುಭ ದಿನಗಳು 5, 9, 14, 18, 23, 27. ಶುಭ ಬಣ್ಣ ಹಸಿರು, ಚಂದ್ರಬಣ್ಣ. ಶುಭ ದೇವತೆ ಪರಮೇಶ್ವರಿ, ಚಂದ್ರ. ಈ ತಿಂಗಳ ಸಲಹೆ: ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಧ್ಯಾನ, ಪ್ರಾರ್ಥನೆ ಮಾಡಿದರೆ ಕಾರ್ಯ ಯಶಸ್ವಿಯಾಗುತ್ತದೆ. ಕುಟುಂಬದ ಹಿರಿಯರ ಮಾತನ್ನು ಕೇಳಿ ನಡೆಯುವುದು ಲಾಭಕರ. ವಾರ ಭವಿಷ್ಯ. ಡಿಸೆಂಬರ್ 1ರಿಂದ 7 ಶುಭಾರಂಭದ ವಾರ. ಕೆಲಸದಲ್ಲಿ ಒಳ್ಳೆಯ ಸುದ್ದಿ ಸಿಗುವ ಸೂಚನೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಹಣದ ಕೆಲಸದಲ್ಲಿ ವೇಗ. ಹೊಸ ಜವಾಬ್ದಾರಿ ಹುದ್ದೆ ಬರಬಹುದು. ಆರೋಗ್ಯ ಸರಿ. ಶುಭ ಸಲಹೆ: ಹಿರಿಯರ ಆಶೀರ್ವಾದದಿಂದ ಕೆಲಸ ಶುರು ಮಾಡಿದರೆ ಯಶಸ್ಸು ಹೆಚ್ಚಾಗುತ್ತದೆ. ಡಿಸೆಂಬರ್ 8ರಿಂದ 14 ಜಾಗರೂಕತೆಯ ವಾರ. ಮಧ್ಯದಲ್ಲಿ ಅಲ್ಪ ಗೊಂದಲಗಳು, ಒತ್ತಡ. ಪ್ರೀತಿಯಲ್ಲಿ ಚಿಕ್ಕ ಮಟ್ಟದ ಮನಸ್ತಾಪ, ದೂರ, ಗೊಂದಲ, ತಪ್ಪು ಅರ್ಥವಾಗುವ ಸಾಧ್ಯತೆ. ವೆಚ್ಚವಾಗಬಹುದು. ಶುಭ ಸಲಹೆ: ಯಾವುದರ ಮೇಲೂ ತಡವಾಗಿ ನಿರ್ಧಾರ ಮಾಡುವುದು ಒಳ್ಳೆಯದು.
ಡಿಸೆಂಬರ್ 15ರಿಂದ 21 ಪ್ರಗತಿಯ ವಾರ. ಬಾಕಿ ಹಣ ಬರುವುದು. ಕುಟುಂಬದಲ್ಲಿ ಯಾರಾದರೂ ಒಳ್ಳೆಯ ಸುದ್ದಿಯನ್ನು ಹೇಳಬಹುದು. ಪ್ರೀತಿಯಲ್ಲಿ ಸಾಮರಸ್ಯ ಮರುಸಂಧಾನ. ಶುಭ ಸಲಹೆ. ಹೊಸ ಕೆಲಸ ಮತ್ತು ಹೂಡಿಕೆಗಳನ್ನು ಈ ವಾರ ಆರಂಭಿಸಬಹುದು. 22ರಿಂದ 31 ಲಾಭದಾಯಕ ವಾರ. ಈ ತಿಂಗಳಲ್ಲಿ ಅತ್ಯುತ್ತಮ ವಾರ. ಜಾತ್ರೆ, ದೇವರ ದರ್ಶನಕ್ಕೆ ಉತ್ತಮ ಸಮಯ. ಮನೆಯಲ್ಲಿ ಶುಭ ಕಾರ್ಯ, ಮಾತು, ಹಣದ ಭಾಗ್ಯ ಬದಲಾಗುತ್ತದೆ. ಆರೋಗ್ಯ ಸುಧಾರಣೆ. ಶುಭ ಸಲಹೆ. ಚಂದ್ರದೇವರಿಗೆ ಪ್ರಾರ್ಥನೆ ಮಾಡಿದರೆ ಮನಃಶಾಂತಿ ಹೆಚ್ಚುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು.